ನೋಡು, ಅಳೋದ್ ನಿಲ್ಸು. ಇದು ನಿನ್ನ ಮೊದಲನೇ ರಾತ್ರಿ. ಇಲ್ಲಿ ನಡೆದಿರೋದು ನಮ್ಮೊಳಗೆ ಇರುತ್ತೆ. ಬಟ್ ನನ್ ಮೊಮ್ಮಗ, ಅದೇ ನಿನ್ನ ಗಂಡ ಅಕ್ಷತ್ನ ಹೇಗ್ ಸಂಭಾಳಿಸೋದು ಅಂತ ಗೊತ್ತಾಗ್ತಿಲ್ಲ ಎಂದು ಅಳ್ತಾ ಇರೋ ಐರಾಳನ್ನ ಅವಳ ಗಂಡ ಅಕ್ಷತ್ನ ತಾತ ಸಮಾಧಾನ ಪಡಿಸೋಕೆ ಪ್ರಯತ್ನ ಪಡ್ತಿದ್ರು. ಅದೇ ಮನೆಯ ಇನ್ನೊಂದು ರೂಮ್ ನಲ್ಲಿ ಅವಳ ಗಂಡ ಅಕ್ಷತ್ ತನ್ನ ಮೊದಲ ರಾತ್ರಿಯಂದು ಅವಳ ಬರುವಿಕೆಗಾಗಿ ಇಷ್ಟ ಇಲ್ಲದೆ ಇದ್ರು ಅವಳಿಗಾಗಿ ಕಾಯುತ್ತಾ ಎಲ್ಲಿ ಹಾಳದ್ಲು ಆ ಟುಮ್ಮಿ. ನನಗಂತೂ ಅವಳನ್ನ ಮದ್ವೆ ಆಗಕ್ ಒಂಚೂರು ಇಷ್ಟ ಇರ್ಲಿಲ್ಲ. ಆದ್ರೆ ಆ ತಾತ ಯಾಕೋ ಬಿಸ್ನೆಸ್ ಸ್ಟೇಟಸ್ ಅಂತ ಅವಳನ್ನೇ ಮದ್ವೆ ಆಗುವಂತ ಫೋರ್ಸ್ ಮಾಡಿದ್ರು ಅಂತ ಗೊಣುತ್ತಿದ್ದ. ಹೌದು, ಐರಾ ಅಂತಿಂತಹ ದಡೂತಿಯಲ್ಲ. ಸ್ವಂತ ಅವಳ ತಂದೆ ಸೂರ್ಯಪ್ರಕಾಶ್ಗೆನೆ ಅವಳನ್ನ ಕಂಡ್ರೆ ಅಸಹ್ಯವಾಗುವಷ್ಟು ದಡೂತಿ. ಅವಳನ್ನ ಮದುವೆ ಮಾಡಿ ಕಳ್ಸಿದ್ರೆ ಸಾಕು, ತನ್ನ ತಲೆ ಮೇಲಿನ ಭಾರ ಕಡಿಮೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಅವಳ ಮದುವೆಗಾಗಿ ತುಂಬಾನೇ ಪ್ರಯತ್ನ ಪಟ್ಟು ಸುಸ್ತಾಗ್ಬಿಟ್ಟಿದ್ರು. ಅವರ ಅಂತಸ್ತು ನೋಡಿನೂ ಅವಳನ್ನ ಮದುವೆ ಆಗೋಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಅದರಲ್ಲೇ ಗೊತ್ತಾಗ್ತಿತ್ತು ಅವಳು ನೋಡಕ್ಕೆ ಎಷ್ಟು ಸುಂದರಿ ಅಂತ. ತನ್ನಿಂದಾಗಿ ತನ್ನ ತಂದೆಗೆ ಯಾರ ಮುಂದೇನು ಓಡಾಡಕ್ಕಾಗ್ತಿಲ್ಲ ಅನ್ನೋದು ಐರಾಳಿಗೂ ಬೇಸರ ತರಿಸ್ತಿತ್ತು. ಸೂರ್ಯಪ್ರಕಾಶ್ನ ಸಂಬಂಧಿಗಳು ಕೂಡ ಅವನ ಬಳಿ ಅವಳಿಗೆ ದೇವರು ಬರ್ದಿರೋ ಗಂಡು ಬೇರೆ ಗ್ರಹದಲ್ಲಿದ್ದಾನೆ, ಅಲ್ಲಿಗೆ ರಾಕೆಟ್ ತಗೊಂಡು ಹೋಗಿ ಕರ್ಕೊಂಡ್ ಬಾ ಅಂತ ತಮಾಷೆ ಮಾಡ್ತಿದ್ರು. ಇದರಿಂದ ನೊಂದ ಸೂರ್ಯಪ್ರಕಾಶ್ ಇರೋ ಬರೋ ದೇವಸ್ಥಾನಕ್ಕೆ ಹೋಗಿ ಹರಕೆ ಸಲ್ಲಿಸಿದ್ರು ಏನು ಪ್ರಯೋಜನವಾಗಿರ್ಲಿಲ್ಲ. ಜನರ ಚುಚ್ಚು ಮಾತುಗಳನ್ನ ಕೇಳೋದಕ್ಕಿಂತ ಹುಟ್ಟೋ ಮೊದ್ಲೇ ಅವಳು ಸತ್ತೋಗ್ಬಾರ್ದಿತ್ತ ಅಂತ ಅಂದ್ಕೊಂಡಿದ್ದ ಸೂರ್ಯಪ್ರಕಾಶ್ ಐರಾಳಿಗೆ ಎಷ್ಟೋ ಸಲ ಬೈದಿದ್ದೂ ಇದೆ. ಹೀಗಿರುವಾಗ ನಗರದ ಸಿರಿವಂತ ಕುಟುಂಬದ ಹುಡುಗ ಅಕ್ಷತ್ನ ಮದ್ವೆ ಸಂಬಂಧ ಬಂದಾಗ ಆಶ್ಚರ್ಯವಾಗಿ, ಇದ್ರ ಹಿಂದೆ ಏನೋ ಗುಟ್ಟಡ್ಗಿರ್ಬೇಕು. ನಮಗಿಂತಲೂ ಶ್ರೀಮಂತ ಕುಟುಂಬದವರು ಇವ್ರು ಯಾಕೆ ಐರಾಳನ್ನ ತಮ್ಮ ಮನೆ ಸೊಸೆ ಮಾಡ್ಕೊಳಕ್ ಬಯಸ್ತಾ ಇದ್ದಾರೆ ಅಂತ ಅನಿಸಿದ್ರು. ತನ್ನ ತಲೆ ಮೇಲಿನ ಭಾರ ಇಳಿದ್ರೆ ಸಾಕು ಅಂತ ಐರಾಳನ್ನ ಅವನಿಗೆ ಮದುವೆ ಮಾಡ್ಕೊಟ್ಟಿದ್ರು. ಆದ್ರೆ ಮದ್ವೆ ದಿನಾನೇ ಅವರಿಗೊಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂತು. ಐರಾಳನ್ನ ಸಮಾಧಾನ ಪಡಿಸ್ತಿದ್ದ ಅಕ್ಷತ್ನ ತಾತನ ಬಳಿ ಬರೋ ಸೂರ್ಯಪ್ರಕಾಶನನ್ನ ನೋಡಿ ಅಕ್ಷತ್ನ ತಾತ, ಏನಾಯ್ತು ಸೂರ್ಯಪ್ರಕಾಶ್, CCTV ಚೆಕ್ ಮಾಡಿದ್ರ ಅಂತ ಕೇಳಿದಾಗ ಸೂರ್ಯಪ್ರಕಾಶ್ ಅಳ್ತಾ ಇರೋ ತನ್ನ ಮಗಳ ಮುಖವನ್ನು ನೋಡಿ ದುಃಖದಿಂದ, ಹೌದು, ಇವಳು ಹೇಳ್ತಿರೋದು ನಿಜಾನೇ. ಕಳೆದ 5 ತಿಂಗಳಿಂದ ಇವಳು ಮನೆ ಬಿಟ್ಟು ಹೊರಗೆಲ್ಲೋ ಹೋಗಿಲ್ಲ ಅಂದಾಗ ಅಕ್ಷತ್ನ ತಾತನ್ಗೆ ಅದನ್ನ ನಂಬೋದಕ್ಕೆ ಆಗದೆ, ಮತ್ತೆ ಗರ್ಭಿಣಿ ಆಗೋಕ್ ಹೇಗ್ ಸಾಧ್ಯ ಎಂದು ಸೂರ್ಯಪ್ರಕಾಶನ್ನ ಕೇಳ್ತಾರೆ. ಆಗ ಅಲ್ಲೇ ಅಳ್ತಾ ಇದ್ದ ಐರಾ ತನ್ನ ಮುಂದೆ ಇದ್ದ ಡಾಕ್ಟರ್ ರಿಪೋರ್ಟ್ ನ ದೂರ ತಳ್ಳಿ, ಅದನ್ನೇ ನಾನು ಹೇಳ್ತಿರೋದು. ನನ್ ಯಾರು ಟಚ್ ಮಾಡ್ದೇನೆ ನಾನ್ ಗರ್ಭಿಣಿ ಆಗೋಕ್ ಹೇಗ್ ಸಾಧ್ಯ ಅಂತ ಐರಾ ಜೋರಾಗಿ ಕಿರುಚುತ್ತಾಳೆ. ಅಂದು ಅಕ್ಷತ್ನ ಮದುವೆ ಆಗಿದ್ದ ಐರಾ ತನ್ನ ಬದುಕಿಗೆ ತೊಡಕಾಗಿದ್ದ ತನ್ನ ತಂದೆ ಪಾಲಿಗೆ ದೊಡ್ಡ ನೋವಾಗಿದ್ದ ತನ್ನ ಮದುವೆಯ ವಿಚಾರದಿಂದ ಅವರಿಗೆ ಮುಕ್ತಿ ಸಿಕ್ಕಿತು ಅಂತ ಸಂತೋಷ ಪಟ್ಟಿದ್ಲು. ಆದ್ರೆ ಆ ಖುಷಿ ತುಂಬಾ ಹೊತ್ತು ಇರಲಿಲ್ಲ. ಇನ್ನೇನು ಮೊದಲ ರಾತ್ರಿಗೆ ತಯಾರಾಗಿ ಹೋಗ್ಬೇಕು ಅನ್ನುವಾಗ ಐರಾ ತಲೆ ತಿರುಗಿ ಬೀಳ್ತಾಳೆ. ಅದನ್ನ ನೋಡಿ ಗಾಬರಿಯಾದ ಅಕ್ಷತ್ನ ತಾತ ಮತ್ತು ಸೂರ್ಯಪ್ರಕಾಶ್ ಅವಳನ್ನ ಫ್ಯಾಮಿಲಿ ಡಾಕ್ಟರ್ ಬಳಿ ಹೋಗಿ ತೋರಿಸಿದಾಗ ಅವರು ಹೇಳಿದ ಮಾತು ಕೇಳಿ ಮೂವರಿಗೂ ಗಾಬರಿಯಾಗುತ್ತೆ. ಐರಾ 4 ತಿಂಗಳ ಗರ್ಭಿಣಿಯಾಗಿದ್ಲು. ಆದ್ರೆ ಅದನ್ನ ಒಪ್ಪದ ಐರಾ ತನ್ನನ್ನು ಇದುವರೆಗೂ ಯಾರು ಮುಟ್ಟಿಲ್ಲ ಅಂತ ವಾದ ಮಾಡಿ ಅಲ್ಲಿಂದ ಅಳುತ್ತಾ ವಾಪಸ್ ಬಂದಿದ್ಲು. ಸೂರ್ಯಪ್ರಕಾಶ್ ಮನೆಯಲ್ಲಿರೋ CCTV ಫುಟೇಜಸ್ ಚೆಕ್ ಮಾಡಿದಾಗ ಅವಳು ಕಳೆದ 5 ತಿಂಗಳಿಂದ ಮನೆಯಿಂದ ಹೊರಗಡೆ ಎಲ್ಲೂ ಹೋಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಕ್ಷತ್ನ ತಾತಂಗೂ ಇದ್ದಲ್ಲೇನೋ ತಪ್ಪು ನಡೆದಿದೆ ಅಂತ ಸಂಶಯ ಮೂಡುತ್ತೆ. ಆಗ ಸೂರ್ಯಪ್ರಕಾಶ್ ಮಗುನ ಅಬಾರ್ಟ್ ಮಾಡೋಣ ಅಂತ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿದಾಗ, ಈಗಲೇ 4 ತಿಂಗಳು ಆಗಿರೋದ್ರಿಂದ ಮಗುನ ತಗ್ಸೋಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಈಗ ಏನ್ ಮಾಡೋದು ಅಂತ ತೋಚದೆ ಸೂರ್ಯಪ್ರಕಾಶ್, ಅಳಿಯಂದ್ರು ಬೇರೆ ಕಾಯ್ತಾ ಇದ್ದಾರೆ, ಅವರಿಗೆ ವಿಷಯ ಹೇಗ್ ಹೇಳೋದು ಅಂತ ಹೇಳ್ದಾಗ ಅಕ್ಷತ್ನ ತಾತ ಅವನನ್ನ ನಾನ್ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಹೆಣ್ಣಿನ ಮನೆಯವರ ಬಳಿ ಒಂದು ಮಾತು ಆಡದೇನೆ ಅಕ್ಷತ್ ಯಾವುದೋ ಕೆಲಸದ ಮೇಲೆ ಮುಂಬೈಗೆ ಹೊರಟೋಗ್ತಾನೆ. ಅವನಿಗೆ ಎಲ್ಲಾ ವಿಷಯ ತಿಳಿಯಿತು. ಹಾಗಾಗಿ ಯಾರ ಬಳಿ ಮಾತಾಡದೆ ಹೊರಟು ಹೋಗಿದ್ದಾನೆ ಎಂದು ಸೂರ್ಯಪ್ರಕಾಶ್ ಅಂದ್ಕೊಳ್ತಾರೆ. ಆದ್ರೆ ಐರಾಳ ಪ್ರೆಗ್ನೆನ್ಸಿ ಬಗ್ಗೆ ಅವನಿಗೆ ಇನ್ನೂ ಏನೂ ತಿಳಿದಿಲ್ಲ. ಇನ್ನು 6 ತಿಂಗಳು ಅವನು ಊರಿಗೆ ಮರಳೋದಿಲ್ಲ ಅಂತ ಹೇಳೋ ತಾತ ಐರಾಳನ್ನ ತನ್ನ ಗೆಸ್ಟ್ ಹೌಸ್ ನಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವಳ ಡೆಲಿವರಿ ಆಗೋ ತನಕ ಹೊರಗಿನ ಪ್ರಪಂಚಕ್ಕೆ ಅವಳು ಗರ್ಭಿಣಿಯಾಗಿರೋ ವಿಚಾರ ತಿಳಿಯಬಾರದು, ಅದನ್ನ ಗೌಪ್ಯವಾಗಿ ಇಡಬೇಕಂತ ಹೇಳ್ತಾರೆ. ಇದಾಗಿ 3 ತಿಂಗಳು ಕಳೆಯುತ್ತೆ. ಐರಾ ತನ್ನ ಹೊಟ್ಟೆಯಲ್ಲಿರೋ ಮಗು ಜೊತೆ ಮಾತಾಡ್ಕೊಂಡು ದಿನಗಳನ್ನ ತಳ್ತಿದ್ಲು.
ಈ ನಡುವೆ ಅವಳು ಪ್ರೆಗ್ನೆನ್ಸಿ ಬಗ್ಗೆ ಎಲ್ಲಾನು ಓದಿ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ಲು. ತನ್ನನ್ನು ಯಾರು ಮುಟ್ಟದೇನೆ ತಾನು ಗರ್ಭಿಣಿಯಾಗೋಕೆ ಹೇಗೆ ಸಾಧ್ಯ ಅನ್ನೋದು ಅವಳಿಗೆ ಯಕ್ಷ ಪ್ರಶ್ನೆಯಾಗಿತ್ತು. ಇದಕ್ಕಾಗಿಯೇ ಅವಳು ಒಬ್ಬ ಡಿಟೆಕ್ಟಿವ್ ಏಜೆಂಟ್ನ ಮೊರೆ ಹೋಗಿದ್ಲು. 3 ತಿಂಗಳಿನಿಂದ ಹಲವಾರು ಮಾಹಿತಿಗಳನ್ನ ಕಲೆ ಹಾಕಿದ್ದ ಆತ ಅಂದು ಅವಳಿಗೆ ಫೋನ್ ಮಾಡಿ, ನೀವು ಗರ್ಭಿಣಿಯಾಗೋದ್ರ ಹಿಂದಿರೋ ದೊಡ್ಡ ಕ್ಲೂ ಸಿಕ್ಕಿದೆ. ಇದನ್ನ ಫೋನಲ್ಲಿ ತಿಳಿಸೋದಕ್ಕಾಗಲ್ಲ, ನೇರವಾಗಿ ಬಂದು ಮಾತಾಡ್ತೀನಿ ಅಂತ ಹೇಳಿ ಅವನು ಫೋನ್ ಕಟ್ ಮಾಡಿದಾಗ ಐರಾಳಿಗೆ ಅಷ್ಟು ದಿನಗಳಿಂದ ಕಾಯುತ್ತಿದ್ದ ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಗುತ್ತೆ ಅಂತ ಖುಷಿಯಾಗಿರುತ್ತೆ. ಪದೇ ಪದೇ ಗಡಿಯಾರವನ್ನ ನೋಡ್ತಿದ್ದ ಐರಾ ಡಿಟೆಕ್ಟಿವ್ನ ಬರುವಿಕೆಗಾಗಿ ಶಬರಿಯಂತೆ ಕಾಯ್ತಿದ್ಲು. ಆಗ ಹೊರಗಡೆ ಕಾರೊಂದು ಬಂದಿರೋ ಶಬ್ದ ಕೇಳಿ ಖುಷಿಯಾಗೋ ಐರಾ ಎದ್ದು ಡೋರ್ ಬಳಿ ಬರ್ತಾಳೆ. ಡೋರ್ ತೆಗೆದು ಎದುರಲ್ಲಿರೋ ವ್ಯಕ್ತಿನ ನೋಡಿದಾಗ ಅವಳಿಗೆ ಆಘಾತ ಕಾದಿತ್ತು. ಮುಂಬೈಗೆ ಹೋಗಿದ್ದ ಅಕ್ಷತ್ ಡೋರ್ ಬಳಿ ನಿಂತಿದ್ದ. ಅಕ್ಷತ್ನ ಕಂಡು ಐರಾ ಗಾಬರಿಯಿಂದ, ಅದು ನೀವು ಇನ್ನು 3 ತಿಂಗಳಾದ್ಮೇಲೆ ಬರ್ಬೇಕಿತ್ತಲ್ವಾ ಎಂದು ಹೇಳುತ್ತಾ ತನ್ನ ಹೊಟ್ಟೆನ ಮುಚ್ಚೋಕೆ ಪ್ರಯತ್ನ ಪಡ್ತಾಳೆ. ಆಗ ಅಕ್ಷತ್ ಜೋರಾಗಿ ಕ್ಲಾಪ್ಸ್ ಹೊಡೆಯುತ್ತಾ, ಮದುವೆ ದಿನನೇ ಗರ್ಭಿಣಿಯಾಗಿ ಮುಗ್ದೆ ತರ ಆಕ್ಟಿಂಗ್ ಮಾಡಿ ಈಗ ಎಷ್ಟು ಚೆನ್ನಾಗಿ ಡೈಲಾಗ್ ಬೇರೆ ಹೇಳ್ತಿದ್ಯಾ ಅಂತ ಹೇಳಿ ಅವಳ ಬಳಿ ಬರ್ತಾನೆ. ಅವನು ಹತ್ತಿರ ಬರುತ್ತಿರುವಂತೆ ಹಿಂದೆ ಸರಿಯೋ ಐರಾ, ನೋಡು ಅಕ್ಷತ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಬೇಕಿದ್ರೆ ನೀನು ತಾತನ ಕೇಳು ಅಂದಾಗ ಅಕ್ಷತ್ ಸಿಟ್ಟು ಮಾಡ್ಕೊಂಡು, ಆ ಮುದಿಯನ್ ಮಾತ್ ಕೇಳಿ ನಿನ್ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟೆ, ಈಗ ಮತ್ತೆ ಅವ್ನ್ ಮಾತ್ ಕೇಳ್ಬೇಕಾ? ನಾನ್ ಡಿಸೈಡ್ ಆಗೇ ಬಂದಿದ್ದೀನಿ ಎಂದು ಒಂದು ಅಗ್ರಿಮೆಂಟ್ ಪೇಪರ್ನ ಅವಳು ಮುಂದೆ ಎಸೆದು ಅದನ್ನ ಓದಿ ಅದಕ್ಕೆ ಸೈನ್ ಮಾಡಿ ಕೊಡೋಕೆ ಹೇಳ್ತಾನೆ. ಆ ಅಗ್ರಿಮೆಂಟ್ ಪೇಪರ್ನ ಓದ್ತಾ ಇರುವಂತೆ ಐರಾಳಿಗೆ ಸಿಟ್ಟು ಬರುತ್ತೆ. ಥು, ನಿನ್ನಂತ ನೀಚ ವ್ಯಕ್ತಿನ ನಾನ್ ಮದ್ವೆ ಆಗಿದ್ದು. ಈ ತರ ಅಗ್ರಿಮೆಂಟ್ ಮಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು ಅಂತ ಹೇಳ್ತಾ ಅದನ್ನ ಅವನ ಮುಖದ ಮೇಲೆ ಎಸೆದು ಅಲ್ಲಿಂದ ಐರಾ ಇನ್ನೇನು ಹೊರಟು ಹೋಗ್ಬೇಕು ಅನ್ನೋವಾಗ ಅವಳಿಗೆ ಹೊಟ್ಟೆ ನೋವು ಶುರುವಾಗಿ ಅಲ್ಲಿ ಕುಸಿದು ಬೀಳ್ತಾಳೆ. ಲೇಬರ್ ಪೇನ್ ಶುರು ಆಗಿದ್ದ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಅಕ್ಷತ್ ಅಲ್ಲಿಂದ ಹೊರಟೋಗ್ತಾನೆ. ಆಸ್ಪತ್ರೆಗೆ ಅಡ್ಮಿಟ್ ಆದ ಐರಾ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಒಂದು ಕಡೆ ಮಗುವನ್ನ ಹೆತ್ತ ಖುಷಿಯಾದ್ರೆ ಇನ್ನೊಂದು ಕಡೆ ಆ ಮಗುವಿನ ತಂದೆ ಯಾರು ಅನ್ನೋದು ಗೊತ್ತಾಗ್ಬೇಕು ಅನ್ನೋ ತುಡಿತ ಅವಳಲ್ಲಿ ಇತ್ತು. ಐರಾ ಡಿಟೆಕ್ಟಿವ್ ನಂಬರ್ಗೆ ಫೋನ್ ಮಾಡಿ ನೋಡಿದಾಗ ಅದು ಸ್ವಿಚ್ ಆಫ್ ಬರ್ತಿತ್ತು. ಪ್ರತಿದಿನ ಡಾಕ್ಟರ್ ಬಳಿ ತನ್ನನ್ನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತಿದ್ರು. ದಿನಕ್ಕೊಂದು ಕಾರಣ ನೀಡಿ ಅವಳನ್ನು ಅಲ್ಲಿಗೆ 2 ತಿಂಗಳುಗಳ ಕಾಲ ಇರಿಸಲಾಗುತ್ತೆ. ಈ ನಡುವೆ ಒಂದು ದಿನ ಯಾರೋ ಅಪರಿಚಿತ ಅವಳ ಮಗುವನ್ನ ಕದ್ದು ಓಡಲು ಪ್ರಯತ್ನಿಸುತ್ತಾನೆ. ಆದ್ರೆ ಅಲ್ಲಿಯೇ ಸೆಕ್ಯೂರಿಟಿ ಗಾರ್ಡ್ನ ಸಮಯ ಪ್ರಜ್ಞೆಯಿಂದ ಆ ಕಳ್ಳತನವನ್ನ ಹಿಡಿದು ಪೊಲೀಸ್ಗೆ ಹಿಡಿದುಕೊಡ್ತಾರೆ. ಐರಾ ಆತನ ಬಗ್ಗೆ ಕೇಳಿದಾಗ ಆತ ಓರ್ವ ಮಕ್ಕಳ ಕಳ್ಳ, ಇದೇ ತರಹ ಈ ಹಿಂದೇನು ಮಾಡಿದ್ದಾನೆ ಎಂದು ತಿಳಿದು ಬರುತ್ತೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಐರಾ ನೇರವಾಗಿ ಡಿಟೆಕ್ಟಿವ್ ಆಫೀಸ್ಗೆ ಹೋಗಿ ನೋಡಿದ್ರೆ ಅದು ಕ್ಲೋಸ್ ಆಗಿರುತ್ತೆ. ಅಕ್ಕಪಕ್ಕದವರಲ್ಲಿ ವಿಚಾರಿಸಿದ್ರೂ ಅವನ ಬಗ್ಗೆ ಯಾವುದೇ ಸುಳಿವು ಸಿಗಲ್ಲ. ಬೇಸರಗೊಂಡು ಮನೆಗೆ ಮರಳೋ ಐರಾಳನ್ನ ಡೋರ್ ಬಳಿಯೇ ತಡೆಯೋ ಸೂರ್ಯಪ್ರಕಾಶ್, ನೀನ್ ಈ ಮನೆ ಒಳಗ್ ಬರ್ಬೇಕಂದ್ರೆ ಆ ಮಗುನ ಅನಾಥಾಶ್ರಮಕ್ಕೆ ಕೊಟ್ಬಿಡು ಅಂದಾಗ ಐರಾಳಿಗೆ ಶಾಕ್ ಆಗುತ್ತೆ. ಬೇರೆ ದಾರಿನೇ ಕಾಣದೆ ಐರಾ ಅಮೆರಿಕದಲ್ಲಿರೋ ತನ್ನ ಚಿಕ್ಕಮ್ಮನ ಮನೆಗೆ ಬರ್ತಾಳೆ. ಇದಾಗಿ 6 ವರ್ಷಗಳು ಕಳೆದಿದೆ. ತನ್ನ ಜೀವನದಲ್ಲಿ ನಡೆದಿರೋ ಕಹಿ ಘಟನೆಗಳನ್ನು ಮರೆತ ಐರಾ ಈಗ ಅಮೆರಿಕದಲ್ಲಿ ಡಾಕ್ಟರ್ ಸಂಯುಕ್ತಳಾಗಿ ಬದಲಾಗಿದ್ದಾಳೆ. ಕೇವಲ ಹೆಸರು ಮಾತ್ರ ಅಲ್ಲ, ಅದಕ್ಕೆ ತಕ್ಕಂತೆ ದೇಹನು ಬದಲಾಯಿಸಿಕೊಂಡಿದ್ದಾಳೆ. ಒಮ್ಮೆ ನೋಡಿದವರು ಪದೇ ಪದೇ ನೋಡಬೇಕೆನ್ನುವಷ್ಟು ಸುಂದರಿ, ಜೊತೆಗೆ ದೇಹದ ತೂಕನೂ ಅಷ್ಟೇ 0 ಫಿಗರ್ ಮಾಡೆಲ್ ತರ ಇಳಿಸಿದ್ದಾಳೆ. ತನ್ನ ಮಗಳು ಸಿಹಿ ಜೊತೆ ಹೊಸ ಬದುಕನ್ನೇ ಕಟ್ಟಿಕೊಂಡಿರೋ ಸಂಯುಕ್ತ ಎಲ್ಲವನ್ನೂ ಮರೆತು ಖುಷಿಯಾಗಿದ್ಲು. ಮನೆಯಲ್ಲಿ ಮಗಳನ್ನ ನೋಡ್ಕೊಳ್ಳೋದು, ಹಾಸ್ಪಿಟಲ್ಗೆ ಹೋದ್ರೆ ಪೇಷಂಟ್ ನ ನೋಡ್ಕೊಳ್ಳೋದು, ಹೀಗೆ ಬ್ಯುಸಿಯಾಗಿದ್ದ ಐರಾಗೆ ಅಂದು ಒಂದು ಅನ್ನೋನ್ ನಂಬರಿಂದ ಫೋನ್ ಕಾಲ್ ಬರುತ್ತೆ. ಫೋನ್ ರಿಸೀವ್ ಮಾಡಿದ ಐರಾಳಿಗೆ ಆ ವಾಯ್ಸ್ ಕೇಳಿ ಆಶ್ಚರ್ಯವಾಗುತ್ತೆ. ನಾನ್ ನಿನ್ ತಂದೆ ಮಾತಾಡ್ತಿರೋದು, ನಿನ್ನಿಂದ ಒಂದು ಅರ್ಜೆಂಟ್ ಕೆಲಸ ಆಗ್ಬೇಕಾಗಿದೆ, ಬೇಗನೆ ಬಂದ್ಬಿಡು ಅಂತ ಹೇಳ್ತಾರೆ. ಅಷ್ಟು ವರ್ಷಗಳಲ್ಲಿ ಫೋನ್ ಮಾಡದೆ ಇದ್ದ ತನ್ನ ತಂದೆ ಅವತ್ತು ಫೋನ್ ಮಾಡಿರೋದನ್ನ ನೋಡಿ ಐರಾಳಿಗೆ ಯಾವುದೋ ಸೀರಿಯಸ್ ವಿಷಯನೇ ಇರಬೇಕು ಅಂತ ಅಂದ್ಕೊಳ್ತಾಳೆ. ಮನೆಗೆ ಬಂದ ಐರಾ ತನ್ನ ಡ್ರಾಯರ್ನಲ್ಲಿ ಇಟ್ಟಿದ್ದ ತಂದೆ ಫೋಟೋನ ತೆಗೆದು ನೋಡ್ತಾಳೆ. ತನ್ನ ಕಷ್ಟದ ಸಮಯದಲ್ಲಿ ತನ್ನ ಜೊತೆ ನಿಲ್ಬೇಕಾಗಿದ್ದವರು, ಅವರ ಬಗ್ಗೆ ಸಿಟ್ಟಿದ್ದರು, ಎಷ್ಟೇ ಆದ್ರೂ ಅವ್ರು ನನ್ನ ತಂದೆ. ಅಷ್ಟು ವರ್ಷಗಳ ನಂತರ ಫೋನ್ ಮಾಡಿದ್ದಾರೆ. ಹಾಗಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಸ್ಕೂಲ್ ಮುಗಿಸಿ ಮನೆಗೆ ಬರೋ ಸಿಹಿ ಅಂದು ಅವಳಿಗಿಂತ ಮೊದಲೇ ಅಮ್ಮ ಮನೆಗೆ ಬಂದಿರೋದನ್ನ ನೋಡಿ ಆಶ್ಚರ್ಯಗೊಳ್ತಾಳೆ.
ಆಗ ಐರಾ ಅವಳನ್ನ ಅಪ್ಪಿಕೊಂಡು ತಾನು ಇಂಡಿಯಾಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಖುಷಿಯಾಗೋ ಸಿಹಿ ನನ್ ಡ್ಯಾಡಿನ ಮೀಟ್ ಮಾಡೋಕಾ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಐರಾ ಬೇಸರಗೊಂಡು ಅಲ್ಲಿಂದ ಎದ್ದು ವಾಶ್ರೂಮ್ಗೆ ಹೋಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಸಿಹಿ ಪ್ರತಿ ಸಲ ತನ್ನ ತಂದೆಯ ಬಗ್ಗೆ ಕೇಳಿದಾಗ ಐರಾ ಮೌನವಾಗ್ತಿದ್ಲು. ಸ್ವತಃ ಅವಳಿಗೇನೆ ಅದು ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ತನ್ನ ಮಗಳಿಗೆ ಏನು ಅಂತ ಹೇಳೋದು ಅನ್ನೋದು ಅವಳಿಗೆ ಕಾಡ್ತಿರುತ್ತೆ. ಕಣ್ಣೀರು ಒರೆಸಿ ಸಿಹಿಯ ಬಳಿ ಬರೋ ಐರಾ ಎಸ್ ಡಿಯರ್, ಈ ಸಲ ನಿನ್ ತಂದೆನ ಮೀಟ್ ಆಗೇ ಬಿಡೋಣ ಎಂದು ಹೇಳ್ತಾಳೆ. ತನ್ನ ಮಗಳ ಜೊತೆ ಇಂಡಿಯಾದ ಫ್ಲೈಟ್ ಏರಿದ್ದ ಐರಾಗೆ ಅಂದು ಮತ್ತೆ ಹಳೆಯ ನೆನಪುಗಳು ಕಾಡತೊಡಗುತ್ತೆ. ವಿಮಾನ ಇಂಡಿಯಾ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಿಹಿಯ ಮುಖದಲ್ಲಿರೋ ಎಕ್ಸೈಟ್ಮೆಂಟ್ ನ ಕಂಡು ಐರಾಳಿಗೆ ಸ್ವಲ್ಪ ಭಯನೂ ಶುರು ಆಗುತ್ತೆ. ಸಿಹಿಗೆ ಅವಳ ತಂದೆನ ಕಾಣೋ ತವಕ ಅವಳಲ್ಲಿದೆ, ಆದ್ರೆ ಅವನ್ ಯಾರು? ನಾನ್ ಅವನನ್ನ ಕಣ್ ಹಿಡಿಯೋದು ಹೇಗೆ ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲೇ ಪಾರ್ಕಿಂಗ್ ಲಾಟ್ ನಲ್ಲಿ ಅವಳ ಹೆಸರನ್ನ ಹಿಡ್ಕೊಂಡು ಕಾಯ್ತಿರೋ ಅಕ್ಷತ್ ತಕೊಂಡು ಶಾಕ್ ಆಗ್ತಾಳೆ. ಕೂಡಲೇ ಸೂರ್ಯ ಪ್ರಕಾಶ್ಗೆ ಫೋನ್ ಮಾಡೋ ಐರಾ ಅಕ್ಷತ್ ಬಳಿ ತಾನು ಬರ್ತಿರೋ ವಿಷಯನ ಯಾಕೆ ಹೇಳಿದ್ರಿ ಅಂತ ಕೇಳಿದಾಗ ಅವರು ಈ ವಿಷಯ ಸತ್ಯವಾಗ್ಲೂ ಅಕ್ಷತ್ಗೆ ಗೊತ್ತಿಲ್ಲ, ಅದ್ಹೇಗೆ ತಿಳಿತು ಅಂತಾನು ಗೊತ್ತಿಲ್ಲ ಅಂತಾರೆ. ಫೋನ್ ಕಟ್ ಮಾಡೋ ಐರಾ ಅಕ್ಷತ್ಗೆ ಕಾಣದಂತೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಗ್ಲೇ ಅದೆಲ್ಲಿಂದನೋ ಅವಳ ಮುಂದೆ ಬರೋ ಅಕ್ಷತ್ ಯು ಆರ್ ಸೋ ಬ್ಯೂಟಿಫುಲ್. ಮೇ ನೋ ಯುವರ್ ನೇಮ್ ಪ್ಲೀಸ್ ಅಂತ ಜೊಲ್ ಸುರಿಸ್ಕೊಂಡು ಅಕ್ಷತ್ ಅವಳ ಬಳಿ ಕೇಳಿದಾಗ ಅವಳಿಗೆ ಆಶ್ಚರ್ಯವಾಗುತ್ತೆ. ತನ್ನನ್ನ ಅಕ್ಷತ್ ಗುರ್ತಿಸ್ಕೊಂಡಿಲ್ಲ ಅನ್ನೋದು ಅವಳಿಗೆ ಖುಷಿಯಾಗಿ ಅವನ ಮಾತುಗಳಿಗೆ ಬೆಲೆ ಕೊಡದೆ ಅಲ್ಲಿಂದ ಕಾರೇರಿ ಹೋಗ್ತಾಳೆ. ಕಾರಿನ ಒಳಗಿದ್ದ ಸಿಹಿ ಹೊರಗಡೆ ಕಾಣ್ತಿರೋ ಸೌಂದರ್ಯವನ್ನ ಅದೇ ಮೊದಲ ಬಾರಿಗೆ ಬೆಂಗಳೂರನ್ನ ನೋಡ್ತಿರೋ ಖುಷಿಯಲ್ಲಿದ್ರೆ, ಅವಳ ಅಮ್ಮ ಮಾತ್ರ ತನಗೆ ಬರೀ ನೋವನ್ನೇ ಕೊಟ್ಟ ಊರು ಈಗ ಮತ್ತೆ ಏನೇನ್ ಕೊಡುತ್ತೆ ಅಂತ ಯೋಚನೆ ಮಾಡ್ತಿದ್ದಾಳೆ. 6 ವರ್ಷಗಳ ನಂತರ ಮತ್ತೆ ವಾಪಸ್ ಆಗ್ತಿರೋ ಐರಾ ತನ್ನ ಮಗಳಿಗಾಗಿ ಅವಳ ತಂದೆನ ಹುಡುಕಿ ಕೊಡ್ತಾಳ. 6 ವರ್ಷಗಳಲ್ಲಿ ಒಮ್ಮೆನೂ ಫೋನ್ ಮಾಡದ ಸೂರ್ಯಪ್ರಕಾಶ್ ಅಂದು ಫೋನ್ ಮಾಡಿ ಇಂಡಿಯಾಗೆ ಬಂದ್ಬಿಡು ಅನ್ನೋದ್ರ ಹಿಂದಿರೋ ಕಾರಣವೇನು? ಇದೀಗ ಸುರ ಸುಂದರಿಯಾಗಿ ಬದಲಾಗಿರೋ ಐರಾಳನ್ನ ಅಕ್ಷತ್ ಒಪ್ಕೋತಾನ? ಯಾರನ್ನು ಬೇಡ ಅಂತ ಬಿಟ್ಟು ಹೋಗಿದ್ದೋ ಅವಳನ್ನು ರಿಸೀವ್ ಮಾಡಲು ಏರ್ಪೋರ್ಟ್ಗೆ ಅಕ್ಷತ್ ಬಂದಿದ್ದಾದ್ರು ಯಾಕೆ? ಅವನಿಗೆ ಅವಳು ಬರ್ತಿರೋ ವಿಷಯನ ಹೇಳಿದ್ದು ಯಾರು? ಐರಾ ಅಕ್ಷತ್ ನನ್ನು ನೀಚ ಅನ್ನೋ ತರ ಬೈಯೋದಕ್ಕೆ ಆ ಅಗ್ರಿಮೆಂಟ್ ನಲ್ಲಿ ಅಂತಹುದು ಏನಿತ್ತು? ಡಿಟೆಕ್ಟಿವ್ ಸಿಕ್ಕಿದ ಸುಳಿವು ಏನು? ಆಮೇಲೆ ಆ ಡಿಟೆಕ್ಟಿವ್ ಕಾಣೆಯಾಗಲು ಕಾರಣವೇನು? ಐರಾಳಂತಹ ದಡೂತಿಯನ್ನು ಮದುವೆ ಆಗೋಕೆ ಅಕ್ಷತ್ನ ಒಪ್ಪಿಸೋದ್ರ ಹಿಂದಿರೋ ಅಕ್ಷತ್ನ ತಾತನ ರಹಸ್ಯವೇನು? ಅಷ್ಟಕ್ಕೂ ಯಾರು ಟಚ್ ಮಾಡದೇನೆ ಐರಾ ಗರ್ಭಿಣಿಯಾಗೋದ್ರ ಹಿಂದಿರೋ ರಹಸ್ಯವೇನು? ಐರಾ ಬದುಕಿನ ಸುತ್ತ ನಡೆಯುತ್ತಿರುವ ರೋಚಕ ತಿರುವುಗಳನ್ನ ತಿಳಿಯಲು ಹಿಂದೆ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳ್ತಾ ಇರಿ ಐರಾ.